ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸಾಲೋ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಕೊಡೋಣ ಅಂತ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಎಲ್ಲರೂ ಕೇಳ್ತಾ ಇದ್ರಿ, ಹೇಗೆ ನಡೀತಾ ಇದೆ ನಿಮ್ಮ ಡಯಾಬಿಟಿಕ್ ಕಂಟ್ರೋಲ್, ಹೇಗೆ ಮಾಡ್ತಾಯಿದ್ದೀರಾ, ಇನ್ನು ಟ್ಯಾಬ್ಲೆಟ್ ತೊಗೊಳ್ತಿದ್ದೀರಾ ಅಥವಾ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ. ಅದ್ರ ಬಗ್ಗೆ ಡೀಟೇಲಾಗಿ ನಾನು ಉತ್ತರ ಕೊಟ್ಟಿದ್ದೀನಿ. ಹಾಗೆ ಇವತ್ತು ಸಂಜೆ 4 ಗಂಟೆ ಆಗಿದೆ. ನಾನು ಮತ್ತು ಧಾತ್ರಿ ಇಬ್ಬರೂ ಜಯನಗರ್ಗೆ ಹೊರಟಿದ್ದೀವಿ, ಅಂದರೆ ನನ್ನ ಹಸ್ಬೆಂಡ್ ಮನೆಗೆ. ಸ್ವಲ್ಪ ನಾಳೆ ದಿನ ಒಂದು ಸ್ವಲ್ಪ ಪಾಪುಗೆ ಒಂದು ಚೆಕಪ್ ಇತ್ತು, ಹಾಗಾಗಿ ಹೋಗಬೇಕು ಅಂದ್ಬಿಟ್ಟು ಇವತ್ತು ಈವ್ನಿಂಗ್ಗೆ ನಾನು ಮತ್ತು ಪಾಪು ಇಬ್ಬರೂ ಕ್ಯಾಬ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಅಪ್ಪಂಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ, ಏನೋ ಸ್ವಲ್ಪ ಏಟ್ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಅವರು ಬರೋದಕ್ಕಾಗೋದಿಲ್ಲ ಮತ್ತು ಅವರು ಸುಸ್ತಾಗಿಬಿಡ್ತಾರೆ ಅಂದ್ಬಿಟ್ಟು ನಾವಿಬ್ಬರೇ ಕ್ಯಾಬ್ ಮಾಡಿಕೊಂಡು ಹೊರಟಿದ್ದೀವಿ. ಏನಿಲ್ಲ, ಆರಾಮಾಗಿ ಹೋದ್ವಿ. ಒಂದು 3/4 ಗಂಟೆ ಜರ್ನಿ ಆಗಿತ್ತು. ಈವ್ನಿಂಗ್ 4 ಗಂಟೆ ಆಗಿದ್ದರಿಂದ ಸ್ವಲ್ಪ ಟ್ರಾಫಿಕ್ಕು ಅಷ್ಟೊಂದೇನಿರಲಿಲ್ಲ, ಆರಾಮಾಗಿ ಹೋಗಿ ಸೇರಿಕೊಂಡ್ವಿ ಅಂತಲೇ ಹೇಳ್ಬೋದು. ಇನ್ನು ಕ್ಯಾಬ್ ಅವರು ಕೆಲವೊಬ್ಬರು ಮಾತಾಡೋದು ಕಷ್ಟ, ಬಟ್ ಈ ಕ್ಯಾಬ್ ಡ್ರೈವರ್ ಅಂತೂ ಮಾತಾಡಿದ್ರು. ನನಗೆ ಸಂಜೆ 4 ಗಂಟೆ ನಿದ್ದೆ ಎಳೀತಾ ಇದೆ, ಅವರು ಮಾತಾಡ್ತಾನೇ ಇದ್ದಾರೆ. ಅಂದರೆ ಇನ್ಫಾರ್ಮೇಷನ ಚೆನ್ನಾಗೇ ಮಾತಾಡ್ತಾ ಇದ್ದಾರೆ, ಹಾಗಾಗಿ ನಾನು ಮಾತಾಡ್ಕೊಳ್ತಾ ಕೂತೆ. ಆದರೆ ಅವ್ರ ಮಾತಿಗೆ ಆ ಗಾಳಿ ಸೌಂಡು ಎಲ್ಲ ಸೇರಿ ಧಾತ್ರಿ ಅಂತೂ ಮಲಗಿಬಿಟ್ಲು. ಸೊ ಮನೆಗೆ ಬಂದು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಆಗ್ತಿದ್ದಂಗೆನೇ ಸಂಜೆನೂ ಆಗೋಯ್ತು. ಬೇಗ ದೇವರಿಗೆ ದೀಪ ಹಚ್ಚಿ ಪಾಪುಗೆ ಊಟ ಮಾಡಿಸೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ಊಟನ ತಿನ್ಸೋಕ್ಕೆ ಶುರು ಮಾಡಿದೆ. ಹಾಗೆ ನೆನಪಾಯಿತು, ತುಂಬ ಜನ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಹೇಗೆ ನಡೀತಾ ಇದೆ ಶುಗರ್ ಕಂಟ್ರೋಲ್, ಏನು ನಮಗೆ ಇನ್ಫಾರ್ಮೇಷನೇ ಕೊಡಲಿಲ್ವಲ್ಲ ನೀವು ಅಂತ ಕೇಳ್ತಾನೆ ಇದ್ರು. ಸೊ ಅವ್ರಿಗೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ಹೇಳಬೇಕು ಅಂತಂದರೆ, ನಾನು ಯಾವತ್ತೂ ಪ್ರೆಗ್ನೆನ್ಸಿ ಮುಂಚೆ ಶುಗರ್ ಟೆಸ್ಟ್ ಮಾಡಿಸಿರಲಿಲ್ಲ ಯಾವತ್ತೂ. ಆಮೇಲೆ ನನಗೆ ಆ ಥರ ಸಿಂಟಮ್ಸು ಯಾವುದು ಕೂಡ ಬಂದಿರಲಿಲ್ಲ, ಅದು ಮಾಡಿಸ್ಬೇಕು ಅನ್ನೋ ಥರ, ಹಾಗಾಗಿ ಮಾಡಿಸಿರಲಿಲ್ಲ. ಬಟ್ ನನಗೆ ಯಾವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಆಯಿತೋ ಆವಾಗ ಮಾಮೂಲಿ ಬ್ಲಡ್ ಟೆಸ್ಟ್ ಎಲ್ಲ ಕೊಡ್ತಾರಲ್ಲ, ಆಗ ನನಗೆ ಗೊತ್ತಾಯಿತು ಶುಗರ್ ಇದೆ ಅಂತ. ಬಟ್ ಅದು ನಾನು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡಿದ್ರಿಂದ ಆ ಶುಗರ್ ಬಂತ ಅಥವಾ ಮುಂಚೆಯಿಂದನೇ ನನಗೆ ಶುಗರ್ ಇತ್ತಾ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಬಟ್ ಡಾಕ್ಟ್ರುಗಳಂತೂ ಪ್ರೆಗ್ನೆನ್ಸಿ ರಿಲೇಟೆಡ್ ಶುಗರ್ ಅಂತಲೇ ಇನ್ಫಾರ್ಮೇಷನ್ ಕೊಟ್ಟರು. ಹಾಗೆ ಹೋಗ್ತಾ ಒಂದು 2-3 ತಿಂಗಳು ಆಗ್ತಿದ್ದಂಗೆ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಆಗೋಯಿತು. ನಾನು 1.5 ತಿಂಗಳಿಂದನೇ ಪ್ರೆಗ್ನೆನ್ಸಿಲಿ ಟ್ಯಾಬ್ಲೆಟ್ ತೊಗೊಳಕ್ಕೆ ಶುರು ಮಾಡಿದ್ದೆ. ಬಟ್ 4 ತಿಂಗಳು 5 ತಿಂಗಳು ಆಗ್ತಿದ್ದಂಗೆ ನನಗೆ ಶುಗರ್ ಲೆವೆಲ್ ಹೈ ಇನ್ಕ್ರೀಸ್ ಆಗೋಯಿತು. ಹತ್ರ 300 ತನಕನೂ ಬರೋಕ್ಕೆ ಶುರುವಾಯಿತು. ಇದೆಲ್ಲ ತುಂಬಾ ಡೇಂಜರು. ಹಾಗೆ ಟ್ವಿನ್ಸ್ ಇರೋದ್ರಿಂದ ನೀವು ಈ ಥರ ರಿಸ್ಕ್ ತೊಗೊಳ್ಳೇಬಾರ್ದು ಅಂತ ಡಾಕ್ಟರು ತುಂಬಾ ಸ್ಟ್ರಿಕ್ಟಾಗಿ ಹೇಳಿದ್ರು. ಹಾಗಾಗಿ ಶುಗರ್ ಸ್ಪೆಷಲಿಸ್ಟ್ ಆದಂತಹ ಇಲ್ಲಿ ಒಬ್ಬರು ಇದ್ದಾರೆ, ಅವ್ರ ಹತ್ರನೇ ಹೋಗಿ ಟ್ರೀಟ್ಮೆಂಟ್ನ ತೊಗೊಳ್ತಾ ಬಂದೆ. ಬಟ್ ಅವರು ಇನ್ಸ್ಟೆಂಟಾಗಿ ಶುಗರ್ ಕಮ್ಮಿ ಆಗಬೇಕು ಅಂತ ಹೇಳಿ ಇನ್ಸುಲಿನ್ನ ಶುರು ಮಾಡಿದ್ರು. ದಿನಕ್ಕೆ 1-2 ತೊಗೊಳ್ತಿದ್ದು ಇನ್ಸುಲಿನ್ನು, ದಿನಕ್ಕೆ 5 ಇನ್ಸುಲಿನ್ನ ನಾನು ತೊಗೊಳ್ಳೋವಂಥ ಪರಿಸ್ಥಿತಿ ನನಗೆ ಬಂತು. ಅದು ಯಾವಾಗ ಅಂದರೆ ಥ್ರೂಔಟ್ ಪ್ರೆಗ್ನೆನ್ಸಿ ನನಗಿತ್ತು, ಡೆಲಿವರಿ ಆಗ್ತಿದ್ದಂಗೆ ನನಗೆ ಅದನ್ನು ನಿಲ್ಸೋಕ್ಕಾಗಿದ್ದು. ಡೆಲಿವರಿ ಆದಮೇಲೂ ನಾನು 1.5 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ದಾಗ ಸೊ ನನಗೆ ಕೊಟ್ಟರು ಅದನ್ನು, ನೀವು ಟ್ಯಾಬ್ಲೆಟ್ಸ್ನ ತೊಗೊಳ್ಳೇಬೇಕು, ಮಿಸ್ ಮಾಡೋ ಹಾಗಿಲ್ಲ ಅಂದ್ಬಿಟ್ಟು 100 mg ಬೆಳಗ್ಗೆ ಮತ್ತು ರಾತ್ರಿ ನನಗೆ ಶುಗರ್ ಟ್ಯಾಬ್ಲೆಟ್ಸ್ನ ಕೊಡೋದಕ್ಕೆ ಶುರು ಮಾಡಿದ್ರು ಹಾಸ್ಪಿಟ್ಲಿಂದನೇ. ಸೊ ಹಾಗಾಗಿ ಶುಗರಿಂದ ನಾನಂತೂ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. ಯಾರಿಗೂ ಈ ರೀತಿ ಬರಬಾರ್ದು ಅಂತ ಆಗಿಬಿಟ್ಟಿತ್ತು ನನಗೆ ಲೈಫಲ್ಲಿ. ಎಷ್ಟು ಅಂತ ನಾನು ಕಾಲಿಗೆ ಚುಚ್ಕೊಂಡಿರೋ ತೊಡೆಗೆ ದಿನಕ್ಕೆ 5 ಇನ್ಸುಲಿನ್ನ ಹಾಕ್ಕೊಳ್ತಿದ್ದೆ. ಆಮೇಲೆ ಕಾಲಿಗೆ ಬೇಡ, ಹೊಟ್ಟೆಗೆ ಹಾಕ್ಕೊಳ್ಳಿ, ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿ ಕಾಲಿಗೆಯಿಂದ ಹೊಟ್ಟೆಗೆ ಶಿಫ್ಟ್ ಮಾಡಿದ್ರು. ಹೊಟ್ಟೆಗೆ ದಿನಕ್ಕೆ 5 ಇಂಜೆಕ್ಷನ್ಸ್ನ ನಾನು ಹಾಕ್ಕೊಳ್ತಾ ಇದ್ದೆ. ಯಪ್ಪ, ಈ ಥರ ನರ್ಕ ಯಾರಿಗೂ ಬೇಡ. ಸೊ ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಬಂದಂಥ ನಾನು ಯಾಕೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದೆ ಮತ್ತು ಹೇಗೆ ಏನು ಅನ್ನೋದನ್ನ ಡೀಟೇಲಾಗಿ ಹೇಳ್ತೀನಿ ಬನ್ನಿ. ಈ ಇನ್ಫಾರ್ಮೇಷನಿಂದ ಅಟ್ಲೀಸ್ಟ್ ಒಬ್ಬರು ಇಬ್ಬರಿಗಾದ್ರೂ ಹೆಲ್ಪ್ ಆದ್ರೂ ಕೂಡ ನಾನು ಮಾಡಿದ ವಿಡಿಯೋಗೆ ಎಷ್ಟೋ ಸಾರ್ಥಕತೆ ಸಿಗುತ್ತೆ. ಮತ್ತು ಇವಾಗ ಮಾತು ಶುರು ಮಾಡೋಣ. ಏನಂದರೆ, ಕೆಲವರು ಕೇಳ್ತಾ ಇದ್ದೀರಾ, ಹೇಗೆ ಡಯಾಬಿಟಿಕ್ಸ್ನ ಕಂಟ್ರೋಲ್ ತಂದ್ರಿ, ಹೇಗೆ ನಡೀತಾ ಇದೆ ಶುಗರ್ ಲೆವೆಲ್ ಕಂಟ್ರೋಲ್ ಅಂತ ಕೇಳ್ತಾ ಇದ್ರಿ. ಅವ್ರಿಗೆಲ್ಲರಿಗೂ ಇಲ್ಲಿದೆ ಉತ್ತರ. ಆ್ಯಕ್ಚುಲಿ ಇನ್ನೂ ನನಗೆ ಲಿಟಲಾಗಿ ಶುಗರ್ ಇದೆ, ಅಂದರೆ ಬಾರ್ಡ್ರಲ್ಲಿದೆ. ಬಿಫೋರ್ 150 ಆಫ್ಟರು 210 ಇದೆ.
ಓಕೆನಾ. ಅದು ಓಕೆ ಅಂತಲೇ ಹೇಳ್ಬೋದು. ಎಷ್ಟಿರಬೇಕು ನಾರ್ಮಲ್ ರೇಂಜ್ ಅಂದರೆ, ನಾರ್ಮಲ್ಗೆ 140 ಬಿಫೋರು ಮತ್ತು 180 ಆಫ್ಟರ್ ಇರಬೇಕಾಗತ್ತೆ. ಹೀಗಾಗಿ ನಂದು ಬಾರ್ಡ್ರಲ್ಲಿದೆ, ಬರೀ ಒಂದು 10 ಮತ್ತು 20 ಪಾಯಿಂಟ್ಸ್ ಡಿಫ್ರೆನ್ಸ್ ಆಗಿದೆ ಅಷ್ಟೇ ನಂದು. ಸೊ ಹಾಗಾಗಿ ನಾನೇನೂ ಟ್ಯಾಬ್ಲೆಟ್ಸ್ನ ತೊಗೊಳ್ತಾ ಇಲ್ಲ. ನನಗೆ ಒಂದು ಏನು ಭಯ ಅಂದರೆ, ಈಗ ಟ್ಯಾಬ್ಲೆಟ್ಸ್ನ ನಾನು ಕಂಟಿನ್ಯೂಸ್ ಆಗಿ ತೊಗೊಂಡ್ರೆ ಇನ್ನು ಲೈಫ್ ಲಾಂಗ್ ನಾನು ತೊಗೊಳ್ಳೇಬೇಕಾಗುತ್ತೆ ಅನ್ನೋ ಒಂದು ಭಯ ನನಗಿದೆ. ಹಾಗಾಗಿ ನಾನು ಟ್ಯಾಬ್ಲೆಟ್ನ ನಿಲ್ಲಿಸಿದ್ದೀನಿ. ಇನ್ನೊಂದೇನೆಂದರೆ, ನಾನು ಟ್ಯಾಬ್ಲೆಟ್ 1000 mg ತೊಗೊಳ್ತಾ ಇದ್ದೆ ಮುಂಚೆ. ಆವಾಗ ಶುಗರ್ ಲೆವೆಲ್ ಚೆಕ್ ಮಾಡ್ತಾಯಿದ್ದೆ ಎವ್ರಿ 5 ಡೇಸ್ಗೆ ಒನ್ಸ್. ಆವಾಗಲೂ ಸೇಮ್ ಶುಗರ್ ಲೆವೆಲ್ ಮೇಂಟೈನ್ ಆಗ್ತಾಯಿದೆ. ಆಮೇಲೆ ಸರಿ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಹೇಳಿ 1000 mgಯಿಂದ 500 mgಗೆ ಬಂದೆ ನಾನು. ಸೊ ಆವಾಗ್ಲೂ ನನಗೆ ಸೇಮ್ ಶುಗರ್ ಲೆವೆಲ್ ಇದಾಗ್ತಾಯಿದೆ. ಅಂದರೆ ಬಿಫೋರು 150 155 ಈ ರೀತಿ, ಆಫ್ಟರು 200 210 ಈ ರೀತಿ. ಸರಿ 500 mgನೂ 1 ವೀಕ್ ತೊಗೊಂಡೆ, ಅಲ್ಲ 15 ಡೇಸ್ ತೊಗೊಂಡೆ, ಅಂದರೆ 2 ವೀಕ್ಸ್. ಅದಾದಮೇಲೆ ಸೇಮ್ ಬರ್ತಾ ಇದೆಯಲ್ಲ ಅಂತ ಹೇಳಿ ನಿಲ್ಲಿಸ್ದೆ, ಫುಲ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದೇ ನಿಲ್ಲಿಸ್ದೆ. ಸೊ ಆವಾಗ್ಲೂ ಅಷ್ಟೇ ಬರ್ತಿದೆ. ಸೊ ನಾನು ಹೇಳೋದೇನೆಂದರೆ, ಏನಕ್ಕೆ 1000 mg ತೊಗೊಳ್ಬೇಕಾದ್ರೂ ಅಷ್ಟೇ ಬರ್ತಾಯಿದೆ, 500 ತೊಗೊಳ್ತಾ ಇದ್ರೂ ಅಷ್ಟೇ ಬರ್ತಾಯಿದೆ, ಹಾಗೆ ಏನು ತೊಗೊಳ್ತಿಲ್ಲ ಅಂದ್ರೂ ಅಷ್ಟೇ ಬರ್ತಿದೆ ಅಂದಮೇಲೆ ನಾನು ಯಾಕೆ ಟ್ಯಾಬ್ಲೆಟ್ಸ್ನ ತೊಗೋಬೇಕು ಅಲ್ವಾ? ಟ್ಯಾಬ್ಲೆಟ್ ತೊಗೊಂಡು ನನ್ನ ಆರೋಗ್ಯನ ನಾನು ಯಾಕೆ ಹಾಳು ಮಾಡ್ಕೋಬೇಕು ಅನ್ನೋದು ನನ್ನದೊಂದು ಕನ್ಸರ್ನ್ ಅಷ್ಟೇ. ಹಾಗಾಗಿ ಟ್ಯಾಬ್ಲೆಟ್ ತೊಗೊಳ್ಳೋದು ನಿಲ್ಲಿಸ್ಬಿಟ್ಟೆ. ತುಂಬ ದಿನಗಳಾಯಿತು, ಆಗಲೇ 3 ಮಂತ್ಸ್ ಆಗ್ತಾ ಬಂತು, ಹತ್ರ ಅದೇ ಲೆವೆಲಲ್ಲಿದೆ. ಆಮೇಲೆ ನಾನು ಶುಗರ್ ಏನು ಇಂಟೇಕ್ ಮಾಡೋದಿಲ್ಲ. ಅಂದರೆ ಹೇಳಬೇಕು ಅಂದರೆ ಸ್ವೀಟ್ ಕ್ರೇವಿಂಗ್ಸ್ ಎಲ್ಲ ನನಗೆ ಏನೂ ಇಲ್ಲ. ನನಗೆ ಒಂದೇ ಒಂದು ಬ್ಯಾಡ್ ಹ್ಯಾಬಿಟ್ ಅಂದರೆ ಟೀ ಕುಡಿಬೇಕು. ಡೈಲಿ ಒನ್ಸ್ ಈವ್ನಿಂಗ್ ಟೀ ಬೇಕೇ ಬೇಕು. ಅದಕ್ಕೊಂದು ನಾನು ಶುಗರ್ ಹಾಕ್ಕೊಳ್ತೀನಿ. ಶುಗರ್ ಅಂದರೆ ಅದೇ ಜಾಗ್ರಿ ಯೂಸ್ ಮಾಡ್ತೀನಿ ಅಷ್ಟೇ, ಅದು ಇನ್ನೇನು ಶುಗರ್ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಓಕೆ ಶುಗರ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಸೊ ಒಂದು ಟೈಮ್ 1 ಕಪ್ಪು ಟೀ ಕುಡಿತೀನಿ ಅಷ್ಟೇ ಶುಗರ್ ಹಾಕ್ಕೊಂಡು. ಅದಷ್ಟೇ ನಂದು ಶುಗರ್ ಇಂಟೇಕ್ ಆಗೋದು. ಇನ್ನು ಮನೆಯಲ್ಲಿ ತರಕಾರಿಗಳು ಜಾಸ್ತಿ ಯೂಸ್ ಮಾಡ್ತೀವಿ. ರೈಸಸ್ ತಿಂತೀವಿ. ನಮ್ಮ ಇಂಡಿಯನ್ಸ್ ಅಂದಮೇಲೆ, ಸೌತ್ ಇಂಡಿಯನ್ಸ್ ಅಂದಮೇಲೆ ರೈಸ್ ಇಲ್ದಂಗೆ ಇರೋದಕ್ಕಾಗೋದಿಲ್ಲ. ಸೊ ರೈಸ್ ಅಂತೂ ತೊಗೊಳ್ತೀನಿ. ಅದ್ರ ಜೊತೆಗೆ ಅದೇ ಈ ಥರ ನಿಮಗೆ ಒಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಅನಿಸುತ್ತೆ, ಬೆಳಗ್ಗೆ ಒಂದು ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ 3-4 ಮಂತ್ಸಿಂದ. ನನಗೆ ತುಂಬಾ ಒಂಥರ ಬಾಡಿ ರಿಲ್ಯಾಕ್ಸೇಷನ್ ಆಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇನು ಅಂದರೆ ಮೆಂತ್ಯ, ಜೀರಿಗೆ, ಓಂಕಾಳು ಮತ್ತು ಸೋಂಪು, ಈ 4 ಮೆಂತ್ಯ, ಜೀರಿಗೆ, ಓಂಕಾಳು, ಸೋಂಪು ಇದನ್ನು ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ, ಆಮೇಲೆ ಇದಕ್ಕೆ ಸ್ವಲ್ಪ ಅಂದರೆ ಒಂದು ಹಿಡಿಯಷ್ಟು ಕರಿಬೇವಿನ ಎಲೆಯನ್ನು ಹುರಿದು ಅದನ್ನು ಕೂಡ ಪುಡಿ ಮಾಡಿಕೊಂಡು ಬೆಳಗ್ಗೆ ಎದ್ದಾಗ ಒಂದು ದೊಡ್ಡ ಚಮಚದಲ್ಲಿ 1 ಗ್ಲಾಸ್ ಬಿಸಿನೀರಿಗೆ ಹಾಕ್ಕೊಂಡು ಅದನ್ನು ಒಂದು 15 ಮಿನಿಟ್ಸ್ ಬಿಟ್ಟು ಅದು ಕ್ಲೀನಾಗಿ ಬಿಸಿನೀರಲ್ಲಿ ಎಲ್ಲ ಜೆಲ್ ಆದಮೇಲೆ ನಾನು ಅದನ್ನು ಕುಡಿತಾ ಇದ್ದೀನಿ. ತುಂಬಾ ರಿಲ್ಯಾಕ್ಸೇಷನ್ ಅನಿಸುತ್ತೆ. ಅದೊಂದೇ ಸಾಕು ಅನಿಸುತ್ತೆ ನನಗೆ ಶುಗರ್ ಕಂಟ್ರೋಲಿಗೆ ಬರೋದಕ್ಕೆ, ಇನ್ನೇನು ಬೇಡ ಅಂತ. ಮತ್ತು ಅದನ್ನು ಬಿಟ್ಟು ನಾನು ಇನ್ನೇನು ಎಕ್ಸ್ಟ್ರಾ ಮಾಡ್ತಾನೂ ಇಲ್ಲ. ಆಮೇಲೆ ಇನ್ನೇನು ಮಾಮೂಲಿ 2 ಮಕ್ಕಳು ನೋಡ್ಕೋಬೇಕು ಅಂದರೆ ಗೊತ್ತಲ್ಲ ನಿಮಗೇನೆ ಯಾವ ರೀತಿ ಬಾಡಿ ಸ್ಟ್ರೆಸ್ ಆಗುತ್ತೆ ಏನು ಅಂತ. ಸೊ ಅದು ನಡೀತಾ ಇದೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ನಾನು ಶುಗರ್ಗೋಸ್ಕರ ಮಾಡ್ತಾ ಇಲ್ಲ. ನನ್ನ ಹಸ್ಬೆಂಡ್ ಹೇಳ್ತಾನೆ ಇರ್ತಾರೆ, ನಡಿ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಬರೋಣ, ಆಮೇಲೆ ಏನಾದರೂ ಸಡನ್ನಾಗಿ ಎತ್ತಾಕಿದ್ರೆ ಏನು ಮಾಡ್ತೀಯಾ ಏನು ಅಂತ. ಬಟ್ ಬೇಡ, ನನಗೆ ಆ ಥರ ಏನೂ ಫೀಲಿಂಗ್ ಅನ್ನಿಸ್ತಾ ಇಲ್ಲ. ಈಗ ಕೆಲವರಿಗೆ ಶುಗರ್ ಇದ್ದರೆ ಏನಾಗುತ್ತೆ ಅಂದರೆ ಒಂಥರ ಸುಸ್ತಾಗೋದು, ತಲೆ ಸುತ್ತು ಬರೋದು, ಈ ಥರ ಎಲ್ಲ ಆಗುತ್ತೆ. ನನಗೂ ಪ್ರೆಗ್ನೆನ್ಸಿಲಿ ಆಗ್ತಾಯಿತ್ತು. ಸೊ ಆ ಥರ ಫೀಲಿಂಗ್ಸ್ ಎಲ್ಲ ನನಗೆ ಏನೂ ಇಲ್ಲ. ಹಾಗಾಗಿ ಶುಗರ್ ಟ್ಯಾಬ್ಲೆಟ್ಸ್ ತೊಗೊಳೋದು ಬೇಡ ಅಂತ ನಿಲ್ಲಿಸಿದ್ದೀನಿ. ಸೊ ಈ ರೀತಿ ನಡೀತಾ ಇದೆ ನಂದು ಡಯಾಬಿಟಿಕ್ ಪ್ಲ್ಯಾನ್ ಎಲ್ಲ. ಯಾರಿಗಾದರೂ ಹೆಲ್ಪ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಓಕೆನಾ? ಓಕೆ, ನನ್ನ ಪಾಪುದು ಊಟ ಆಯಿತು. ಇನ್ನೊಂದು 2 ತುತ್ತಿದೆ ಅಷ್ಟೇ, ಖಾಲಿ ಆಯಿತು. ಹೀಗೆ ಮಾತಾಡ್ಕೊಂಡು ತಿಂದೇ ಬಿಟ್ಲು ಅವಳು. ನನಗೆ ಧರಣಿದೇ ಚಿಂತೆ, ಹೆಂಗಿರ್ತಾಳೋ ಏನು ಮಾಡ್ತಾಳೋ ಅಂತ. ಅವಳೇನೋ ಆರಾಮಾಗಿರ್ತಾಳೆ. ಅಂದರೆ ಇಬ್ಬರು ಅಕ್ಕ ತಂಗಿರನ್ನ ದೂರ ಮಾಡಿಬಿಟ್ನಲ್ಲ ಅನ್ನೋ ಥರ ಒಂಥರ ಮನಸ್ಸಿಗೆ ಫೀಲಿಂಗ್ ನನಗೆ. ನಾನು ಅವಳನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಂದು ಎತ್ಕೊ ಅಂತ ಬರೋಳು, ಆಚೆ ಕರ್ಕೊಂಡು ಹೋಗುವಂತ ಬರೋಳು, ಅದೊಂದು ಚೆನ್ನಾಗಿ. ಆಮೇಲೆ ಇವಳನ್ನ ಎಲ್ಲಿ ಹೋದರೂ ತಂಗಿ ಬೇಕು, ಬಾ 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 ಅಂತ ಕರ್ಕೊಂಡು ಹೊಟ್ಟೋಗ್ಬಿಡ್ತಿದ್ಲು. ಟೇಬಲ್ ಸಂದಿ ಕುತ್ಕೊಂಡ್ಬಿಡೋಳು, ಇಲ್ಲ ಮಂಚದ ಕೆಳಗೆ ಕುತ್ಕೊಂಡ್ಬಿಡೋಳು, ಇಲ್ಲ ಬೀರು ಹತ್ರ ಹೋಗ್ಬಿಟ್ಟು ಬೀರು ಕೆಳಗಡೆ ಇಟ್ಟಿರೋ ಈರುಳ್ಳಿ ಬುಟ್ಟಿನ ಎತ್ಕೊಂಡ್ಬಿಟ್ಟು ಈರುಳ್ಳಿನೆಲ್ಲ ಈರುಳ್ಳಿ ಮಾರ್ತಾರಲ್ಲ ಆ ಥರ ಮಾರ್ಕೊಂಡು ಕುತ್ಕೊಂಡ್ಬಿಡೋರು ಇಬ್ರು. ಅದು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವಳಿದ್ರೇ ಇವಳು ಕೂಡ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ. ಇಲ್ಲಾಂದರೆ ಸಪ್ಪಗೆ ಎತ್ಕೊ ಅಂತ ಹೇಳಿ ಎತ್ಕೊಳ್ಳೋದಕ್ಕೇ ಇಂಟ್ರೆಸ್ಟ್ ತೋರಿಸ್ತಾಳೆ, ಆಟ ಆಡೋ ಕಡೆ ಇಂಟ್ರೆಸ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ಅವಳು ಇರಲೇಬೇಕು ಅನ್ನೋದು ನನ್ನದೊಂದು ಫೀಲಿಂಗ್ ಇದೆ.
ನೋಡೋಣ, ನೀವು ಹೇಳಿ, ಮಕ್ಕಳನ್ನ ಈ ಥರ ದೂರ ಮಾಡೋದು ಒಳ್ಳೇದಾ ಕೆಟ್ಟದಾ? ಟ್ವಿನ್ಸ್ ಮಕ್ಕಳನ್ನ ಒಬ್ಬರನ್ನ ಅಲ್ಲಿ ಬಿಡೋದು ಒಳ್ಳೇದಾ ಕೆಟ್ಟದಾ ಏನು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ಸದ್ಯಕ್ಕೆ ನಮಗಂತೂ ಬೇರೆ ಚಾಯ್ಸ್ ಇಲ್ಲ, ಯಾರೂ ನಮಗೆ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಸಿಗ್ತಾ ಇಲ್ಲ. ಸಿಕ್ತವರು ತುಂಬಾ ಡಿಮ್ಯಾಂಡ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರನ್ನ ನೀವು ಹೇಗೆ ಟ್ರಸ್ಟ್ ಮಾಡ್ತೀರಾ? ಅವ್ರು ನಮ್ಗೆ ಪರಿಚಯ ಇರಲ್ಲ ಅಥವಾ ಬೇರೆಯವ್ರ ಮೂಲಕ ಬಂದಿರಲ್ಲ, ಯಾವುದೋ ಬ್ರೋಕರ್ ಮೂಲಕ ಬಂದಿರೋವಂಥ ವ್ಯಕ್ತಿನ ಹೇಗೆ ನಾವು ಟ್ರಸ್ಟ್ ಮಾಡೋದಲ್ವ? ಅದು ಮಕ್ಕಳ ವಿಷಯದಲ್ಲಿ ಖಂಡಿತ ಆಗೋದಿಲ್ಲ. ಅದಕ್ಕೋಸ್ಕರ ಮಕ್ಕಳು ನಾವೇ ನೋಡ್ಕೊಳ್ಳೋಣ ಅಂತ ಹೇಳಿ ಒಂದು ಪಾಪನ ನಾನು ನೋಡ್ಕೊಳ್ಳೋದು, ಇನ್ನೊಂದು ಪಾಪನ ಅಮ್ಮನ ನೋಡ್ಕೊಳ್ಳೋದು, ವೀಕ್ಲಿ ಒಂದ್ಸತಿ ಹೋಗಿ ಬರೋದು, ಇಲ್ಲ ಅವರೇ ಬರೋದು, ಬಂದಾಗ ಇಂಟರ್ಚೇಂಜ್ ಮಾಡ್ಕೊಳ್ಳೋದು ಮಕ್ಕಳನ್ನ. ಈ ಥರ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ನಿಮ್ಗೇನಾದರೂ ಇದಕ್ಕಿಂತ ಬೆಟರ್ ಸೊಲ್ಯೂಷನ್ ಸಿಕ್ಕಿದ್ರೆ ನನಗೆ ಖಂಡಿತ ಶೇರ್ ಮಾಡಿ, ನಾನು ಅದನ್ನು ಖಂಡಿತ ಕನ್ಸಿಡರ್ ಮಾಡ್ತೀನಿ. ಓಕೆನಾ? ಓಕೆನಾ? ಆಗಾಯ್ತು. ಬರ್ತ್ಡೇ ಗಿಫ್ಟ್ ಒಂದು ಹೊಸ ಚೇರ್ ಬಂದಿತ್ತು. ಅದ್ರ ಮೇಲೆ ಫಸ್ಟ್ ಟೈಮ್ ಕುತ್ಕೊಂಡು ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂತ. ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಎದ್ದಿದ್ದೀರಾ? ಓಕೆ, ನಾನಂತೂ ಎದ್ದು ಬಂದಿದ್ದೀನಿ. ನನ್ನ ಮಗಳು 7 ಗಂಟೆಗೆ ಎದ್ಬಿಟ್ಟು ಕೂರಿಸ್ಬಿಟ್ಟಿದ್ದಾಳೆ ನನ್ನ. ವೆದರ್ ಅಂತೂ ಸೂಪರಾಗಿದೆ. ಆ್ಯಂಡ್ ನನ್ನ ಮುಖ ನೋಡ್ಬೋದು ಕಮ್ಮಿ ಆಗಿದೆ, ಊತ ಎಲ್ಲ ಫುಲ್ ಕಮ್ಮಿ ಆಗಿದೆ. ನಾರ್ಮಲ್ ಸ್ಟೇಜಿಗೆ ಬಂದಿದೆ ಲಿಪ್ಸು, ಬಟ್ ಮಾರ್ಕ್ ಮಾತ್ರ ಹಂಗೇ ಇದೆ. ಈ ಮಾರ್ಕ್ ಹೋಗೋದಕ್ಕೆ ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದರೂ ಬೇಕು. ಬಟ್ ನನಗೆ ಕೆಲವೊಂದು ಮಾರ್ಕ್ಗಳು ಈಗ ಬರ್ತಾ ಇದೆ ಈ ನೋಸ್ ಮೇಲೆ ಮತ್ತು ಇಲ್ಲಿ. ಸೊ ಏಜ್ ಆಗ್ತಾ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಹೆಲ್ದಿಯಾಗಿ ಸ್ಕಿನ್ ನೋಡ್ಕೋಬೋದು ಅಷ್ಟು ಹೆಲ್ದಿಯಾಗಿ ನೋಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಊಟ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ರೀತಿ ಫುಡ್ ತೊಗೊಳ್ತೀವಿ, ಯಾವ ರೀತಿ ಲೈಫ್ ಸ್ಟೈಲ್ ಇರುತ್ತೆ, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಓಕೆ, ಆಮೇಲೆ ಇವತ್ತು ಶುಕ್ರವಾರದ ಪೂಜೆ ನಡೀತಾ ಇದೆ. ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ದತ್ತು ಹಾಯ್. ಸೊ ಶುಕ್ರವಾರದ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲಸದವರು ಬಂದು ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ, ಕ್ಲೀನಿಂಗ್ ನಡೀತಾ ಇದೆ. ದಿನ ಮಾರ್ನಿಂಗ್ ಈ ಥರ ಇರುತ್ತೆ ನಮ್ಮ ಮನೇಲಿ. ಆಚೆ ಹೋಗ್ಬೇಡ, ಬಾ ಬಾ. ಸೊ ನೆನ್ನೆ ಸೂಪರ್ ಮಾರ್ಕೆಟಿಗೆ ಹೋಗಿದ್ವಿ, ನೈಟ್ ಸ್ವಲ್ಪ ಐಟಮ್ಸ್ ತೊಗೊಂಬಂದ್ವಿ. ಅದೆಲ್ಲ ಇವಾಗ ತೆಗಿಬೇಕು. ಒಂದು ನೆಟ್ಟಿಗೆ ನೋಡಿದ್ರೆ ಇದು ಒಂದು ಬ್ಯಾಗ್ ಕೂಡ ಇಲ್ಲ. ಇಷ್ಟಕ್ಕೆ 1700 ರೂಪಾಯಿ ಆಯಿತು. ಪಾಪುಗೆ ಅಂತ ಮೊಟ್ಟೆ ತೊಗೊಂಬಂದ್ವಿ. 2-3 ದಿನ ಇರೋದ್ರಿಂದ ಡೈಲಿ ಒಂದೊಂದು ಮೊಟ್ಟೆ ಕೊಡ್ತೀವಿ ಮಗುಗೆ, ಹಾಗಾಗಿ ಬೇಕೇ ಬೇಕು ಕಂಪಲ್ಸರಿ ಅಂತ ತೊಗೊಂಬಂದೆ. ಆಮೇಲೆ ಬೆಳಗಿನ ತಿಂಡಿಗೆ ಮ್ಯಾಗಿ ತೊಗೊಂಬಂದೆ, ಯಾಕಂದರೆ ಮನೇಲಿ ಏನೂ ಐಟಮ್ಸ್ಗಳು ಇಟ್ಕೊಂಡಿಲ್ಲ. ಸೊ ಪಟ್ಟಂತ ಏನಾದ್ರು ತಿಂಡಿ ಮಾಡಬೇಕಲ್ಲ ಅಂದ್ಬಿಟ್ಟು ತೊಗೊಂಬಂದಿದ್ದು. ಇನ್ನು ಮನೆಯಲ್ಲಿ ಏನು ಹಪ್ಪಳ ಸಂಡಿಗೆ ಏನೂ ಇಟ್ಕೊಂಡಿಲ್ಲ. ಬೇಳೆ ಸಾರು ಮಾಡಿದ್ರೆ ಬೇಕಾಗುತ್ತೆ ಅಂದ್ಬಿಟ್ಟು ಅದು, ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಏನೇನಿದೆ ಅದೇ ಎಕ್ಸ್ಟ್ರಾ ಮಸಾಲ ಪೌಡ್ರು ಬೇಕೇ ಬೇಕು ನಮಗೆ. ಮ್ಯಾಗಿ ಮಾಡಿದ್ರೆ ಎಕ್ಸ್ಟ್ರಾ ಮಸಾಲ ಇರಲೇಬೇಕು, ಇಲ್ಲಾಂದರೆ ತಿನ್ನೋದಕ್ಕಾಗಲ್ಲ ಇಬ್ರಿಗೂ. ಸೊ ಹಾಗಾಗಿ ಎಕ್ಸ್ಟ್ರಾ ಮಸಾಲ ಪ್ಯಾಕೆಟ್ ತೊಗೊಂಬಂದೆ. ಹಾಲು ಕೂಡ ಎಲ್ಲ ರೆಡಿಯಾಗಿದೆ ಕಾಫಿಗೆ. ಪಾಪುದು ಬಾಟ್ಲು ಸ್ಟೆರಿಲೈಸ್ ಮಾಡಿ ಇಟ್ಟಿದ್ದೀನಿ. ಸೊ ಬೆಳಗಿನ ಕೆಲಸ ಹಿಂಗೆ ನಡೀತಾನೇ ಇರುತ್ತೆ. ಅದೆಲ್ಲ ಅಲೋಕಿಗೆ. ಪಾಪು ಬಾ. ಇನ್ನು ಕೆಲವೊಂದು ಬಿಸ್ಕೆಟ್ಸು, ಬ್ರಷಸ್ ಎಲ್ಲ ಇರಲಿಲ್ಲ, ಸೋಪು, ಬಾಡಿ ಲೋಷನ್ನು, ಮಾಯ್ಶ್ಚರೈಸರು ಎಲ್ಲ ಇರಲಿಲ್ಲ, ಹಾಗಾಗಿ ತೊಗೊಂಬಂದಿದ್ದಾಯಿತು ಅಷ್ಟೇ. ಇಷ್ಟಕ್ಕೇನೆ ಎಷ್ಟಾಗಿದೆ? 1700 ರೂಪಾಯಿ ಆಯಿತು. ಏನು ಮಾಡೋಕ್ಕಾಗಲ್ಲ, ಕಾಸ್ಟ್ಲಿ ಲೈಫ್. ಏಯ್, ಎಲ್ಲಿಗೆ ಬರ್ತಾ ಇದೆಯಾ? ಹಾಂ, ಊಟ ಬೇಕಾ? ನನ್ನ ಹುಡ್ಕೊಂಬಂದಿದ್ದಾಳೆ. ಸೊ ಇದನ್ನೆಲ್ಲ ಬೇಗ ಎತ್ತಿಟ್ಬಿಟ್ಟು ಅವಳಿಗೆ ಫಸ್ಟು ತಿಂಡಿ ರೆಡಿ ಮಾಡೋಣಪ್ಪ ಅಂತ.
ಒಂದೇ ಒಂದು ಚಿಕ್ಕ ಲೋಟ ನೀರು ಹಾಕಿಬಿಟ್ಟು ಸ್ವಲ್ಪ ಸರಿ ಮಾಡ್ಕೊಳ್ತೀನಿ, ಒನ್ ಟೈಮಿಗೆ ಆಗೋಷ್ಟಷ್ಟೇ. ಬಟ್ ಏನೇ ಆದರೂ ನಾನಂತೂ ಅವಳನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ, ಧರಣಿನ. ಯಾಕಂದರೆ ಇಬ್ರಿಗೂ ಸೇರಿಸಿ ಅಡುಗೆ ಮಾಡ್ತಿದ್ದೆ, ಸ್ವಲ್ಪ ಹಾಕೋದಕ್ಕೆ ಕೈಯೇ ಬರೋದಿಲ್ಲ, ಇಬ್ರಿಗೂ ಸೇರಿಸಿ ಮಾಡಿ ಏನು ಮಾಡ್ತಿರ್ತಾಳೆ, ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾಯಿದ್ದೀನಿ. ಆದರೂ ಸ್ವಲ್ಪ ಒಂಥರ ಬೇಜಾರು ಅನಿಸುತ್ತೆ. ಅವಳು ಯಾಕೋ ಸ್ವಲ್ಪ ಸಪ್ಪಗಾಗಿದ್ದಾಳಂತೆ. ಆಚೆ ಕರ್ಕೊಂಡೋದ್ರೆ ಆಟ ಆಡ್ಕೊಂಡು ಆರಾಮಾಗಿರ್ತಾಳೆ. ಮನೆಗೆ ಬಂದಿದ ತಕ್ಷಣ ರಾತ್ರಿನ ಮಿಸ್ ಮಾಡ್ಕೊಳ್ತಿದ್ದಾಳಂತೆ. ಅಂದರೆ ಆಟ ಆಡೋದು, ಅವಳ ಜೊತೆ ಕಿತಾಪತಿ ಮಾಡೋದು, ಅವಳ ಮೇಲೆ ಹತ್ತೋದು, ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾಳೆ ಅಂತ ಅಮ್ಮ ಫೋನ್ ಮಾಡಿದಾಗ ಹೇಳ್ತಾಯಿದ್ರು. ಅದನ್ನೆಲ್ಲ ಕೇಳಿದ್ರೆ ಎಷ್ಟು ಬೇಗ ಬಾಂಡಿಂಗ್ ಬೆಳೆಸ್ಕೊಂಡ್ಬಿಡ್ತಾರೆ ಅಲ್ವಾ ಮಕ್ಕಳಿಗೆ ಮಕ್ಕಳೇ ಸರಿ. ಅವರು ಆಟ ಆಡೋದು, ಅವರು ಕಿತಾಪತಿ ಮಾಡೋದು, ಒಡಿಸ್ಕೊಂಡ್ರೂ ಮಕ್ಕಳೇ ಸರಿ. ಹಾಗೆ ಅವ್ರ ಬಾಂಡಿಂಗ್ ಇರುತ್ತೆ. ಇನ್ನು ಬೇಗನೆ ಡಾಕ್ಟರ್ ಹತ್ರ ಹೋಗಬೇಕಾಗಿರುತ್ತೆ 12 ಗಂಟೆಗೆಲ್ಲ. ಸೊ ಹಾಗಾಗಿ ಬೇಗ ತಿಂಡಿ ಮುಗಿಸ್ಕೊಂಡ್ರೆ ಅವಳಿಗೂ ಸ್ನಾನ ಮಾಡಿಸಿ ನಾವು ತಿಂಡಿನ ತಿನ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಸ್ವಲ್ಪ ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಪು ಆರಾಮಾಗೇ ಇದ್ದಾಳೆ. ಏನಂದರೆ ಅವಳದು ಮೈಲ್ ಸ್ಟೋನ್ಸ್ ಸ್ವಲ್ಪ ಡಿಲೇ ಆಗ್ತಿರೋದ್ರಿಂದ ಏನಾದರೂ ಇಶ್ಯೂ ಇದೆಯಾ ಏನು ಕೇಳೋಣ ಅಂದ್ಬಿಟ್ಟು ಹೋಗ್ತಾ ಇರೋದಷ್ಟೇ, ಇನ್ನೇನು ಪ್ರಾಬ್ಲಮ್ ಏನಿಲ್ಲ. ಸೊ ಸತಿ ಹೋದಾಗ ಸ್ವಲ್ಪ ಮೈಲ್ ಸ್ಟೋನ್ ಡಿಲೇಗೆ ಅಂತಲೇ ಎಕ್ಸಸೈಸ್ ಎಲ್ಲ ಹೇಳ್ಕೊಟ್ಟಿದ್ರು ಫಿಸಿಯೋಥೆರಪಿ ಅವರು. ಸೊ ಅದನ್ನು ಮಾಡಿಸ್ತಾ ಇದ್ದೀವಿ. ಮಾಡಿಸಿ ಒಂದು 10 ಡೇಸ್ ಮೇಲಾಯಿತು, ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಇನ್ನು ನೆಕ್ಸ್ಟ್ ಹೋದಾಗ ಇವತ್ತು ಇನ್ನೇನೇನು ಎಕ್ಸಸೈಸ್ ಹೇಳ್ಕೊಡ್ತಾರೆ ನೋಡಬೇಕು. ಅದನ್ನೆಲ್ಲ ಮಾಡಿಸಿ ಸ್ವಲ್ಪ ಅವಳದು ಫಿಸಿಕಲ್ ಸ್ಟ್ರೆಂತ್ನ ಸ್ವಲ್ಪ ಚೆನ್ನಾಗಿ ಮಾಡಿಸೋಣ ಅಂತ ಅಷ್ಟೆ. ಅದಕ್ಕೋಸ್ಕರನೇ ಧರಣಿನ ಬಿಟ್ಟು ಬರೀ ಧಾತ್ರಿನ ಮಾತ್ರ ಕರ್ಕೊಂಬಂದಿದ್ದು. ಧರಣಿದು ನಡೀತಾ ಇದೆ, ಅವಳು ಏನಿದೆ ಅವಳ ಸ್ಟ್ರೆಂತ್ಗೆ ಕರೆಕ್ಟಾಗಿ ಇದ್ದಾಳೆ, ಅವಳ ಮೈಲ್ ಸ್ಟೋನ್ಸ್ ಕಂಪ್ಲೀಟ್ ಆಗ್ತಾಯಿದೆ. ಬಟ್ ಇವಳಿಗೆ ಸ್ವಲ್ಪ ಡಿಲೇ ಇರೋದ್ರಿಂದ ಮಾಡ್ತಾಯಿದ್ದೀವಿ, ಇವಳಿಗೆ ಸ್ವಲ್ಪ ಪುಷ್ ಮಾಡಬೇಕು ಅಂತ. ಇವಾಗ ಇರೋ ಕೆಲಸದ ಮಧ್ಯೆ ಇದೊಂದು ಎಕ್ಸ್ಟ್ರಾ ವರ್ಕ್ ಬೇರೆ ಸೇರಿಕೊಳ್ತು. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಕೆಲಸ ಅಲ್ವಾ, ಮಾಡಲೇಬೇಕಾಗತ್ತೆ. ಸೊ ಇಷ್ಟೆಲ್ಲ ಬ್ಯುಸಿಗಳ ನಡುವೆ ನಾನು ಇಷ್ಟೊಂದು ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ನೀವು ಕೂಡ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಫಾಲೋವರ್ಸ್ನ ಜಾಸ್ತಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಲೈಕ್ಸ್ ಮಾಡಿ, ಮತ್ತು ಏನಾದರೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಹಾಕಿದ್ರೆ ಖಂಡಿತವಾಗ್ಲೂ ಅದೇ ಥರ ವೀಡಿಯೋಗಳನ್ನ ನಾನು ಮಾಡಿ ಹಾಕ್ತೀನಿ. ಸೊ ನಾನು ಇಷ್ಟೆಲ್ಲ ಟ್ರೈ ಮಾಡಬೇಕಾದ್ರೆ ನಿಮ್ಮ ಕಡೆಯಿಂದನೂ ಸ್ವಲ್ಪ ಬರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ತನಕ ಕಾಯ್ತಾ ಇರಿ. ಬಾಯ್.